ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ KGF ಹುಡುಗಿ. ಇವತ್ತು ನಾನು ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕಲ್ಲಿದ್ದೀನಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್, ನಾಗರ ಪಂಚಮಿ. ನಾನು ಊರು ಬಿಟ್ಟು ಆಲ್ಮೋಸ್ಟ್ ಟ್ರಾವೆಲ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಫೆಸ್ಟಿವಲ್ಲು ನಾನು ಸೆಲೆಬ್ರೇಟ್ ಮಾಡ್ಕೊತಾ ಇರೋದು, ಅದು ನಾಗರ ಪಂಚಮಿ. ಆ್ಯಂಡ್ ನಮಗೆ ಉತ್ತರ ಕರ್ನಾಟಕ ಸೈಡ್ ಹೇಗೆ ನಾಗರ ಪಂಚಮಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಎಲ್ಲ ನಾರ್ಮಲ್ ಸೇಮ್ ಇರುತ್ತೆ, ಬಟ್ ಸ್ಟಿಲ್ ಇಲ್ಲೆಲ್ಲ ಹೇಗೆ ಆಚರಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತಿನ ಪೂರ್ತಿ ಬ್ಲಾಗ್ ಆಗಿರುತ್ತೆ. ಮಿಸ್ ಮಾಡ್ತೀರಾ, ಪೂರ್ತಿನ ಸ್ಕಿಪ್ ಮಾಡ್ದಾರ ನೋಡಿ. ಓಕೆ, ಕೈಕಾಲು ಹಿಂಗೆ ತೊಳೆಯೋದು, ಹೆಂಗೆ ತೊಳೆಯೋದು ಕೈಕಾಲು? ಹಾಂ, ಕೈಕಾಲನ್ನ ಯಾವ ಪೈಪಲ್ಲಿ ಏನ್ರಲ್ಲಿ ತೊಳಿತದೆ ನೋಡಿ, ಜಗ್ಗಿಲ್ಲ ಅಲ್ಲಿ. ಕೈಕಾಲು ಹೆಂಗೆ ತೊಳೆಯೋದು ಅಷ್ಟೇ. ವಾವ್, ನಿನ್ನ ಹತ್ರ ಕಲಿಬೇಕು ಕೈಕಾಲು ತೊಳೆಯೋದು. ಎಲ್ಲಿ ಹೋಗ್ತಾ ಇದ್ದೀರಿ ಇವಾಗ? ಹಾಲು ಹಾಕಕ್ಕ. ಎಲ್ಲಿ? ಚಿಂಗಿಬಲ್ಲಿ. ಯಾರಿಗೆ ಹಾಲು ಹಾಕೋದು? ಏಯ್, ಯಾರಿಗೆ ಹಾಲು ಹಾಕೋದು? ದೇವ್ರಿಗೆ. ಯಾರಿಗೆ ಹಾಲು ಹಾಕೋದು? ಹಾವಿಗೆ. ಹಾಂ, ಹಾವಿಗೆ. ದೇವರಿಗೆ. ಅಮ್ಮ, ಇದೇನು ಮಾಡ್ತಿರೋದು? ಇದು ನವಣೆ ಅಕ್ಕಿ ಬೆಚ್ಚಗೆ ಮಾಡಿ ಉಂಡೆ ಮಾಡಿ ನೈವೇದ್ಯ ಮಾಡ್ತೀವಿ. ನಾಲ್ಕು ಎಲ್ಲ ನಾಗರ ಪಂಚಮಿಗೂ ಮಾಡ್ತೀರಾ? ವರ್ಷ ನಾಗರ ಪಂಚಮಿ ಮಾಡ್ತೀವಿ. ನವಣೆ ಅಕ್ಕಿ ತೊಳೆದು ಹುರಿದ್ಬಿಟ್ಟು ಎಲ್ಲ ಕಲಿಸಿ ಉಂಡೆ ಕಟ್ಟಿ ಉಗುರಿ ನವಣೆ ಉಂಡೆ ಹಾಕ್ತೀವಿ ನಾಗಪ್ಪಗೆ. ಮಾರ್ನಿಂಗ್ ಎಲ್ಲ ಫುಲ್ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಇವಾಗ ಉತ್ತದ ಹತ್ರ ಹೋಗ್ತಾ ಇರೋದು. ಉತ್ತದ ಹತ್ರ ಲೈಕ್ ಏನೇನೋ ತಿಂಡಿ, ಇಲ್ಲಿನ ಸ್ಪೆಷಲ್ ತಿಂಡಿಗಳನ್ನ ಮಾಡ್ಕೊತಿದ್ದಾರೆ. ಏನೇನಂತ ಅವ್ರನ್ನೇ ಕೇಳೋಣ, ನನಗೂ ಗೊತ್ತಿಲ್ಲ ಇದೆಲ್ಲ ಏನೇನಂತ. ಬನ್ನಿ, ಏನೇನು ಎತ್ಕೊಂಡಿದ್ದೀರಂತ. ಇದೆಲ್ಲ ಏನು? ಉಂಡೆ ಅಲ್ಲ, ಏನು ಉಂಡೆ ಅಂತ? ಇದು ಶೇಂಗಾದ ಉಂಡೆ, ಇದು ಸಜ್ಜಿ ಉಂಡೆ. ಹಾಲು ಅಂತ ಅಲ್ಲಿ. ಓಕೆ, ಈಗ ಹೋಗ್ತಾ ಇದ್ದೀವಿ ಹುತ್ತದ ಹತ್ರ. ಓಪನ್ ಮಾಡು ಡೋರು. ಹಾಯ್. ನೀರು ದೇವ್ರಿಗೆ ಕೊಡಕ್ಕೆ. ಹಾಂ, ಹುತ್ತಕ್ಕೆ ಹಾವು ಮನೆಗೆ. ಹಾಂ, ಇವಾಗ ಎಲ್ಲಿಗೆ ಹೋಗ್ತಿರೋದು ನಾವು? ದೇವ್ರಿಗೆ. ಯಾವ ದೇವ್ರಿಗೆ ಗೊತ್ತಿಲ್ಲ ನಿನಗೆ? ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಮಾತಾ ಬರಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಚಿನ್ನಮ್ಮ? ಯಾವ ದೇವ್ರಿಗೆ ಗೊತ್ತಿಲ್ಲ. ಇವತ್ತೇನ್ ಡೇ? ನಾಗರ ಪಂಚಮಿ. ಹೇಳು. ನಾಗರ ಪಂಚಮಿ. ನೀಟಾಗಿ ಹೇಳು. ನಾಗರ ಪಂಚಮಿ. ಯಾರು ಪೂಜೆ ಮಾಡೋದು ಇವತ್ತು ನಾವು? ನಾಗಪ್ಪಗೆ. ಎಣ್ಣೆ ಇಟ್ಕೊ, ನೀಟಾಗಿ ಇಟ್ಕೊ. ಎಣ್ಣೆ ಚಲ್ಗಿಬಿಟ್ಯಾ? ಓಕೆ, ಹೋಗೋಣ. ಹಾಂ, ಎಲ್ಲಿಗೆ ಹೋಗ್ತೀವಿ? ಹಾವು ಮನೆಗೆ. ಚಿನ್ನಮ್ಮ, ಎಲ್ಲಿ ಹೋಗ್ತಿದ್ದೀವಿ? ನಡ್ಕೊಂತ ಹೋಗ್ಬೇಕು. ಈ ಕಡೆ ಹೋಗ್ತಿದೆ. ಇಲ್ಲಿ ನಮ್ಮ ಕಾರೆಲ್ಲ ಒಂದು ಕೋತಿ ಇದೆ. ಇಲ್ಲಿ ಕೋತಿ ಸುಗ್ರೀವ, ಇಲ್ಲಿ ನೋಡಿಲಿ. ಕೋತಿ ಕೆಲಸ ಮಾಡ್ತಾವನ ಅವನು. ಕೋತಿನ ನೀನು ಕೋತಿನ? ನೀನು ಕೋತಿನ ಇಲ್ಲ, ಮತ್ತೆ ನೀನೇನು? ನೋಡಿ, ಇವತ್ತು ನಾಗರ ಪಂಚಮಿ ಅಂತ. ಚಿನ್ನಮ್ಮ, ಹೌದಾ? ಸರಿ, ನಾಗರ ಪಂಚಮಿ ಅಂತ ತೋರ್ಸಿಲ್, ಬೊಟ್ಟು ತೋರ್ಸು ನೋಡು. ನಾಗರ ಪಂಚಮಿ ಅದಕ್ಕೆ ಆ ಥರ ಬೊಟ್ಟಿಕ್ಕಿದಿ.
ಇದೆ ಮಮ್ಮಿ ಎಲ್ಲ ಬಂದು ಆಲ್ರೆಡಿ ಪೂಜೆ ಮಾಡಿದಾರಲ್ಲ. ಹುತ್ತ ಇಲ್ಲ ಇಲ್ಲಿ. ಓ ಡೈಲಿ ಇಲ್ಲ ಹಾಲಾಕು ಇಲ್ಲ ಹಾಕೋದು. ನಡಿ ನಡಿ. ಹಾಲ್ ಏರಿಯಾಗೆ ಬಂದಿದ್ದೀವಿ ಹುತ್ತಕ್ಕೆ. ಹಾವು ಮನಿ ಹಾ ಹಾವು ಮನಿ ಹಾವು ಮನೆ. ಹಾ ಏನು ಅದ್ರ ಒಳಗೆ ಹಾವು ಮನಿ ಅಷ್ಟೆ. ಹಾ? ಅದು ಹಾವು ಮನೆ ಐತಿ. ಹಾವು ಐತೆ ಅಲ್ಲಿ. ಕಲ್ಲು 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 ಹಾ? ಕಲ್ಲು 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 ಕಲ್ಲಲ್ಲ, ಅದು ದೇವರು. ದೇವ್ರು 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 ಹಾ ದೇವ್ರು 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 ದೇವರು ದೇವ್ರು ಗಣಪ. ಇಲ್ಲಿ ಹುತ್ತ ಇದೆ ನೋಡಿ. ಆಲ್ರೆಡಿ ಮಾರ್ನಿಂಗ್ ಬಂದು ಎಲ್ಲ ಹಾಲನ್ನ ಎರಿದು ಹೋಗಿದ್ದಾರೆ. ಬಟ್ ಹುತ್ತಕ್ಕೆ ಹಾಲು ಎರಿಬಾರ್ದು ಅಂತ, ಹಾಕ್ಬಾರ್ದು ಅಂತಾರೆ. ಹೌದಾ? ಅದು ಎಲ್ಲ ಫುಲ್ ಡೆಸ್ಟ್ರಾಯ್ ಆಗೋಗುತ್ತಲ್ಲ, ಹಾಳಾಗುತ್ತಲ್ಲ, ಅದಕ್ಕೆ ಎಲ್ಲ ಅಲ್ಲೂ ಪ್ರಸಾದ ಇಕ್ಕಿದ್ದಾರೆ ತಿಂತ. ಸಜ್ಜೆ ಸಜ್ಜೆ ನೋಡಿ, ಈ ಕಡೆ ಎಲ್ಲ ನಾಗರ ಪಂಚಮಿಗೆ ಕಡುಬು, ಸಜ್ಜೆನಾ ಸಜ್ಜೆ 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 ಮತ್ತೆ ಏನೇನೋ ಸ್ವೀಟ್. ಇದು ಏನಂತಾರೆ, ಇದನ್ನ ಉಂಡೆನೂ ಮಾಡ್ತಾರೆ. ಇದು ಸಜ್ಜೆ ಉಂಡೆ, ಸಜ್ಜಿಗೆ ಉಂಡೆ, ಶೇಂಗಾ ಉಂಡೆ. ಶೇಂಗಾ ಉಂಡೆ. ಇದು ಜೋಳದಲ್ಲಿ ಮಾಡಿರೋದು ಹಳ್ಳು ಅಂತ ಹೇಳ್ತಾರೆ. ಹಳ್ಳು. ಇದು ಸಜ್ಜೆಯಲ್ಲಿ ಅರಸಿನ ಮತ್ತು ಸಜ್ಜೆ ಕಲಸಿರೋದು. ಹಾ. ಇದು ಕಾಳು, ಅಲಸಂದಿ ಕಾಳು, ಅಲಸಂದಿ ಕಾಳು, ಇದನ್ನೆಲ್ಲ ಹಾಕ್ತಾರೆ. ಕಾಲು ನೋಡಿ, ಈ ಕಡೆ ಎಲ್ಲ ಆಲ್ಮೋಸ್ಟ್ ಬೇರೆಯವರು ಇದೆಲ್ಲ ಬೆಳಿಗ್ಗೆಯಿಂದ ಬಂದು ಮಾಡಿರೋರು. ಇವರು ಕೂಡ ಇದನ್ನೆಲ್ಲ ಹಾಕಿ ಹೋಗಿದ್ದಾರೆ. ಎಷ್ಟು ಜನ ಬಂದು ಪೂಜೆ ಮಾಡಿದ್ದಾರೆ ಆಲ್ರೆಡಿ. ಹುತ್ತಕ್ಕೆ ಹಾಲು ಎರಿತಾ ಇದ್ದಾರೆ. ದೇವ್ರನ್ನ ಬೇಡ. ಹಾ, ಹಿಂದೆ ಹುತ್ತ ಇರೋದು, ಅದೇ ಹಾವಿನ ಮನೆ. ನಾಗಪ್ಪ ಅಲ್ಲೇ ಇರೋದು. ಅದ್ರ ಒಳಗ ಹಾವು ಐತಿ. ನಾಗಪ್ಪ. ಹಾಲು ಹಾ ಹಾವು ಹಾ ಹಾವಿರುತ್ತೆ. ಇದು ಬೆಲ್ಲ ಯಾಕೆ ಹಾಕ್ತೀರಾ? ಬೆಲ್ಲ ಹಾಕ್ಬೇಕು. ಬೆಲ್ಲ. ಹಾವು ಬರೀ ಹಾಲು ಅನ್ಕೊಂಡಿದ್ದೆ ನಾನು. ಇದ್ರಲ್ಲೇ ಏನಕ್ಕೆ ನನಗೆ ಗೊತ್ತಿಲ್ಲ, ದೊಡ್ಡವ್ರಿಗೆ ಗೊತ್ತು. ನಿಮ್ಗೆ ಗೊತ್ತಿದ್ರೆ ಹೇಳಿ, ಯಾಕೆ ಇದ್ರಲ್ಲೇ ನನಗೆ ಗೊತ್ತಿಲ್ಲ. ನಾವು ಇದ್ರಲ್ಲಿ ಹಾಕ್ತೀವಿ ನಾರ್ಮಲ್ ಕೊಬ್ಬರಿ ಅಲ್ಲ, ಪಾತ್ರೆ ಏನಾದ್ರು ಹಾಕ್ತೀವಿ. ಕೊಬ್ಬರಿ ಮತ್ತೆ ಬೆಲ್ಲ ಏನಕ್ಕೆ ಹಾಕ್ತಾರಂತ ಅಕ್ಕಾಗೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ ಏನಕ್ಕೆ ಅಂತ. ಸಿದ್ದು, ಕಾಯಿ ಹೊಡ್ಕೊಂಬ. ಕೊಟ್ಟಿದ್ದು ನಾನು ಹೊಡಿತೀನಿ. ಟ್ರೈ ಮಾಡ್ತೀನಿ. ಇಟ್ಕೊಳ್ಳ. ದೇವ್ರಿಗೆ ಹಾಕು, ಹಿಂಗೆ ಹಾಕು, ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಚಿಮ್ಮಿಸಿ. ಹಾಂ, ಹಾಗೆ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಇದ್ರೆ ಕೊಡು, ಕುಡಿತಾರ. ಕುಡಿಬೋದಾ? ಹಾಂ. ಸಾಕು. ಇವು ತುಂಬ ಸ್ವೀಟಾಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಇಷ್ಟು ನೀಟಾಗಿ ನಾನು ನೋಡ್ತಿರೋದು. ಇಕ್ಲಾ ಇಲ್ಲಿ. ಹಾಂ, ದೇವ್ರ ಮೇಲೆ ಇರೋದನ್ನ ನಾವು ತಗೊಂಡು ಹಾಕೋಬೇಕು. ಕೈ ಕಟ್ಕೊಬೇಕು. ಓಕೆ, ಕಟ್ತೀರಾ? ಅರ್ಶಿನ ದಾರ. ಚಿನ್ನಿ ಬಾ ಬಾ, ದಾರ ಕಟ್ಕೋಬೇಕ ಬಾ. ಚೆನ್ನಾಗಿದೆ. ಇಲ್ಲೇ ಇದೇನು ಇದು ಮರ್ತೋಗ್ಬಿಟ್ಟೆ. ಇದೇನು ಗಿಡ? ಹಾಂ, ಬೇವಿನ ಮರ. ಇಲ್ಲೇ ಬೇವಿನ ಮರ ಇದೆ. ಹ್ಯಾಂಡಿಲೆಲ್ಲ ಬೆಟ್ಟ.
ಇಲ್ಲಿ ಉತ್ತ ಏನಂದ್ರೆ ಆಲ್ಮೋಸ್ಟ್ ಉತ್ತ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನಡಿ ಮನೇಲಿ ಅದೇನಕ್ಕಿರೋದು ಸೀಟು? ಎದಳು ಆ ಸೀಟ್ ತೋರಿಸ್ತೀನಿ. ಆಯ್ತು, ಫಸ್ಟು ಸೀಟ್ ತೋರಿಸ್ತೀನಿ. ಈ ಸೀಟ್ ಏನಕ್ಕಿರೋದು? ಕೈ ಹಿಡ್ಕೊಳಕ್ಕೆ. ಸುಮ್ಮನೆ ಆ ಸೀಟಲ್ಲಿ ಕುತ್ಕೊಳಕ್ಕಲ್ಲ ಇರೋದು. ಏನಕ್ಕೆ ಚಿನ್ನಮ್ಮ ಇರೋದು ಅದು? ಕೈ ಇಕ್ಕಕ್ಕೆ ತಾನೆ? ಅಷ್ಟೇ ತಾನೆ? ಇವತ್ತು ನೋಡಿ ನಾಗರ ಪಂಚಮಿಗೆ ಸ್ಪೆಷಲ್ ಊಟ. ಏನದ ಅದು? ಏನು ಊಟ ಅದು? ಹೇಳಿ ಏನೇನದ್ದು ಅಂತ. ಹಾಂ 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 ಹೇಳು. ನನ್ನೊಂದು ನಾಗರ ಪಂಚಮಿ ಹಬ್ಬ ಇಲ್ಲಿಗೆ ಮುಗೀತು. ನಾಗರ ಪಂಚಮಿ ಅಂದಿದ ತಕ್ಷಣ ತುಂಬ ಸ್ಟೋರಿಗಳಿದೆ, ತುಂಬ ಜನ ತುಂಬ ಹೇಳ್ತಾರೆ. ಬಟ್ ಆದರೆ ಲೈಕ್ ಈ ನಾಗರ ಪಂಚಮಿ ಶ್ರಾವಣ ಮಾಸದಲ್ಲೇ ಬರುವ ಮೊದಲನೇ ಹಬ್ಬ ನಮ್ಮ ಹಿಂದೂಗಳಿಗೆ. ಆ್ಯಂಡ್ ಈ ಶ್ರಾವಣ ಮಾಸ ಈ ನಾಗರ ಪಂಚಮಿನ ಅಣ್ಣ ತಂಗಿ ಹಬ್ಬ ಅಂತ ಸಹ ಹೇಳ್ತಾರೆ. ಏನಕ್ಕಂದ್ರೆ ಈ ನಾಗರ ಪಂಚಮಿ ದಿನ ತಂಗಿ ಹುತ್ತಕ್ಕೆ ಹಾಲೆರ್ದಿ ಆ ಹುತ್ತದ ಮಣ್ಣನ್ನ ಅಣ್ಣನ ಬೆನ್ನಿಗೆ ಸವರಿ ಮತ್ತೆ ಅರ್ಶನದಾರನ ರಕ್ಷಾ ಕವಚ ಥರ ಅಣ್ಣನಿಗೆ ಕಟ್ತಾಳೆ. ಹಾಗೆ ಅಣ್ಣ ಬಂದ್ಬಿಟ್ಟು ತಂಗಿಗೆ ಚೆನ್ನಾಗಿರ್ಲಿ ಲೈಕ್ ಆಶೀರ್ವಾದ ಮಾಡ್ತಾನೆ ಅಣ್ಣ ಬಂದು ತಂಗಿಗೆ. ಇದರಿಂದ ಒಂದು ಸ್ಟೋರಿ ಸಹ ಇದೆ, ಅಣ್ಣ ತಂಗಿ ಅಪ್ಪ ಏನಕ್ಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನನಗೆ ಅದೇ ಶೋರ್ ಅಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಆಗಿನ ಕಾಲದಲ್ಲಿ ತೋಟದಲ್ಲಿ 3 ಜನ ಅಣ್ಣಂದಿರು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಅಲ್ಲಿ ಒಂದು ಹುತ್ತ ಇರುತ್ತೆ. ಹುತ್ತನ ಹೊಡಿಬೇಕಾ ಬೇಡವಾ ಅಂತ ಯೋಚನೆ ಮಾಡುವಾಗ ಹೊಡಿಲೇಬೇಕು ಅಂತ ಅಂದ್ಬಿಟ್ಟು ಅಣ್ಣಂದಿರು ಏನು ಮಾಡ್ತಾರೆ, 3 ಜನ ಅಣ್ಣಂದಿರು ಹುತ್ತನ ಹೊಡಿಯಕ್ಕೆ ಹೋಗ್ತಾರೆ. ಹುತ್ತನ ಹೊಡೆಯುವಾಗ ಅಲ್ಲಿರೋ ಒಂದು ಹಾವು ಬಂದು ಆ 3 ಜನ ಅಣ್ಣಂದಿರಿಗೆ ಕಚ್ಚಿಬಿಡುತ್ತೆ. ಆವಾಗ ತಂಗಿ ಆ ಅಣ್ಣಂದಿರಿಗೆ ಊಟ ತಗೊಬರುವಾಗ ನೋಡ್ತಾಳೆ 3 ಜನ ಅಣ್ಣಂದಿರಿಗೆ ಹಾವು ಕಚ್ಚಿರುತ್ತೆ. ಅದನ್ನ ಸಹಿಸಕ್ಕಾಗ್ದಿರ ತಂಗಿ ಬಂದ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು, ಆಗ ದೇವರು ಪ್ರತ್ಯಕ್ಷ ಆಗಿ ಆ ಒಂದು ಯಾವ ಹುತ್ತನ ಹೊಡೆದಿರ್ತಾರೆ ಆ ಒಂದು ಹುತ್ತದ ಮೊಣ್ಣನ ಎತ್ಕೊಬಂದು ನಿನ್ನ ಅಣ್ಣಂದಿರಿಗೆ ಬೆನ್ನಿಗೆ ಹಚ್ಚು, ಆಗ ನಿಮ್ಮ ಅಣ್ಣಂದಿರಿಗೆ ಜೀವ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಅವಾಗಿಂದ ಈ ಒಂದು ಹಬ್ಬನ ನಾಗರ ಪಂಚಮಿ ಹಬ್ಬದ ದಿನ ಆ ಒಂದು ಇದನ್ನ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾರೆ. ಇದು ನನಗೆ ಗೊತ್ತಿರೋದು. ಇದೆಷ್ಟು ಕರೆಕ್ಟ್ ರಾಂಗೋ ಅಷ್ಟು ನನಗೆ ಗೊತ್ತಿಲ್ಲ, ಬಟ್ ಇದೊಂದು ಇದೆ, ನಾನು ಕೇಳಿದ್ದೀನಿ ಇದನ್ನ. ನಿಮಗೆಲ್ಲ ಏನು ಗೊತ್ತು ನಾಗರ ಪಂಚಮಿ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳಿ ನನಗೂ ಸಹ. ಆ್ಯಂಡ್ ಇಲ್ಲಿಗೆ ನನ್ನ ಒಂದು ಹಬ್ಬ ನಾಗರ ಪಂಚಮಿ ಹಬ್ಬ ಮುಗೀತು. ಮತ್ತು ಉತ್ತರ ಕರ್ನಾಟಕದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ನಾಗರ ಪಂಚಮಿನ. ಮತ್ತು ಅಷ್ಟೇ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಮುಂದೆ ಹೋಗ್ತಾ ಇರಬೇಕು ಹೀಗೆ. ಆ್ಯಂಡ್ ಎಲ್ಲರಿಗೂ ಬಾಯ್ ಬಾಯ್. ಇನ್ನೂ ನನ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕರ್ನಾಟಕ ಸುತ್ತಾನ ಏನಂತೀರಾ?